ನಮಸ್ಕಾರ. ಈಗಾಗಲೇ ನಮ್ಮ ಮಂಜು ಕಿರಣ್ ಹೇಳಿದ್ರು, ನಾವು ಇಲ್ಲಿ ಧಾರವಾಡ ಪಕ್ಕ ಅಳಿಯಾಳ ಅಂತ ಒಂದು ಗ್ರಾಮದಲ್ಲಿ ಬಂದಿದ್ದೀವಿ. ನಮಗೆ ದಾಂಡಳ್ಳಿ ಫಾರೆಸ್ಟ್ ಪಕ್ಕ, ನಮಗೆ ಫಾರೆಸ್ಟು ಏನು ಚಾಮರಾಜನಗರ ಮೈಸೂರು ಭಾಗದಲ್ಲಿ ಏನು ನಾಗರಹೊಳೆ, ಬಂಡೀಪುರ, BRT ಟೈಗರ್ ರಿಸರ್ವ್ಗಳಿದೆ, MM ಹಿಲ್ಸು ಮತ್ತು ಕಾವೇರಿ ವೈಲ್ಡ್ ಲೈಫ್ ಇದೆ. ಸುತ್ತಮುತ್ತ ಕಾಡಿದೆ, ನಮ್ಮ ಸುತ್ತ ಕಾಡಿದೆ ಮತ್ತು ಡ್ಯಾಮ್ಗಳಿದೆ. ನಮ್ಮಲ್ಲಿ ಕೃಷಿ ಪ್ರವಾಸೋದ್ಯಮ ಮಾಡೋದು ಭಾಳಷ್ಟು ಫೈನು. ಈಗಾಗಲೇ ಏನು ಯಾರೋ ರೆಸಾರ್ಟ್ಗಳನ್ನ ಮಾಡಿ 25,000 30,000 ತಗೊಂಡು ಅವ್ರಿಗೆ ನಾವು ಅಲ್ಲಿ ನಾವು ಗೈಡಾಗಿ ಕೆಲಸ ಮಾಡೋಕ್ಕೆ ಬದಲು ನಾವು ರೈತರು ಮೂಲ ಎಲ್ಲಿ ನಾವು ಹಿಂದ್ಗಡೆ ತಗೊಂಡೋಗ್ಬೇಕಾಗಿದೆ. ಯಾಕಂದರೆ ಇವತ್ತು ಆಹಾರ ಹದಗೆಡ್ತಾ ಇದೆ, ಆರೋಗ್ಯ ಹದಗೆಡ್ತಾ ಇದೆ, ದುಡ್ಡು ಕೊಟ್ಬಿಟ್ಟು ಬರ್ತಾಯಿದ್ದಾರೆ ಜನ. ಆದರೆ ನಮ್ಮ ಹಳ್ಳೀಲಿ ಇದನ್ನ ನಾವು ಅಳವಡಿಸ್ಕೊತಾರೆ. ನಮ್ಮ ರೈತರು ನಾವು ಈ ಥರ ಕೃಷಿ ಪ್ರವಾಸದಲ್ಲಿ ಈ ಥರ ಮನೆಗಳು ನಮಗೇನು ಹೇಳ್ತಿರಲಿಲ್ಲ, ಮಣ್ಣಿನ ಮನೆಗಳು, ಮಟ್ಟಾಳೆ. ಇದಕ್ಕಿಂತ ಹೆಚ್ಚಾಗಿ ನಾವು ಮಟ್ಟಾಳೆ ಗುಳ್ಳಲ್ಲಿ ಇದ್ಕೊಂಡು ರಾಗಿ ಮುದ್ದೆ, ಉಪ್ಸಾರು ಈ ಥರ ಎಲ್ಲ ಕೊಟ್ಕೊಂಡು ಒಂದು ರೀತಿ ಬಂದ ಜನಗಳಿಗೆ ಆ ಥರ ಒಂದು ಅಲ್ಲೇ ಅವ್ರಿಗೆ ಕಳೆ ಕೆಲಸೋದು, ಹೊಲ ಕೆಲಸಗಳು ಮಾಡೋದು. ಆ ಕಳೆ ಅಂದರೆ ಏನಾಗ್ಬಿಟ್ಟಿದೆ ಇವತ್ತು, ಅದು ಕೆಮಿಕಲ್ ಹೊಡೆದು ಇವತ್ತು ಸಾಯಿಸ್ತಾರೆ, ಅರ್ಬಿಸೈಡ್ ಹೊಡೆದು ಇವತ್ತು ಕ್ಯಾನ್ಸರ್ ಕಾರಕನ ತರಿಸ್ಕೊತೀವಿ. ಆ ಕಳೆಯಲ್ಲಿ ಅಡುಗೆ ಮಾಡಿದ್ರೆ ಈಗ ಒಣಗನೆ ಸೊಪ್ಪು ಕಣ್ಣಿಗೆ ಫೈನ್ ಅಂತ ಹೇಳ್ತೀವಿ, ನುಗ್ಗೆ ಸೊಪ್ಪು ಕಬ್ಬಿಣಾಂಶ ಕಡಿಮೆ ಅಂದರೆ ನುಗ್ಗೆ ಸೊಪ್ಪು. ಈ ಥರ ಅವ್ರಿಗೆ ನಾವು ಹೇಳ್ಕೊಟ್ರೆ, ಆ ಸೊಪ್ಪುಗಳು ಕಳೆಗಳ ಮಹತ್ವನ ಹೇಳ್ಕೊಟ್ರೆ, ನಾವು ಅದರಲ್ಲಿ ಒಳ್ಳೆ ಹಣವನ್ನು ಅಂದರೆ ಒಳ್ಳೆ ಪ್ರಾಮಾಣಿಕದ ಹಣವನ್ನು ಸಂಪಾದನೆ ಮಾಡೋದು. ಎಲ್ಲೆಲ್ಲೋ ಕೊಟ್ಟು ಹಾಳಾಗೋ ಜೀವನನ ನಾವು ಹಳ್ಳಿಗಡೆ ಕರ್ಕೊಂಬಂದು ಹಳ್ಳಿಗಳಲ್ಲಿ ಒಂದು ಕೃಷಿ ಪ್ರವಾಸೋದ್ಯಮ ಮಾಡೋದು, ಹಳ್ಳಿಗಳಿಗೆ ಒಂದು ಲಾಭ, ನಿರಂತರ ಒಂದು ಆದಾಯನ ನಾವು ರೈತರು ಮಾಡ್ಬೋದು. ಜೊತೆಗೆ ಈ ಥರ ಒಂದು ವ್ಯವಸ್ಥೆಗಳು ಮಾಡಿದಾಗ ನಮ್ಮ ಸಮಗ್ರ ಬದುಕು ಚೆನ್ನಾಗಿರ್ತದೆ, ಪರಿಸರ ಚೆನ್ನಾಗಿರುತ್ತೆ, ಆರೋಗ್ಯ ಚೆನ್ನಾಗಿರ್ತದೆ, ವಾತಾವರಣ ಚೆನ್ನಾಗಿರುತ್ತೆ, ಅದರಲ್ಲಿ ದುಡ್ಡಿದೆ. ಹಾಗಾಗಿ ಸಿಟಿಯವ್ರಿಗೆ ಜೊತೆಗೆ ನಮ್ಮ ಹಳ್ಳಿಯವ್ರಿಗೆ ಎರಡಕ್ಕೂ ಒಂದು ಮಾಡಿದಾಗ ಈ ಥರದ ಒಂದು 20 ಕ್ವಿಂಟಲ್ ನಾವು ಮಾಡ್ಕೊಂಡ್ರೆ ಅಲ್ಲ ಗುಂಪಲು ಮಾಡ್ಕೊಬೋದು. ಎಲ್ಲೋ ಒಬ್ಬೊಬ್ಬರು ದುಡ್ಡು ಬಂಡವಾಳ ಹಾಕೋಕ್ಕಲ್ಲ ಅಂದರೆ ಸರ್ಕಾರಕ್ಕೆ ಹೇಳಿದ್ದೀವಿ, ಕೊಡಲ್ಲ ಅಂದರೆ ನಾವು ಒಂದೊಂದು ಊರಲ್ಲಿ ಗುಂಪು ಮಾಡ್ಕೊಂಡು ಒಂದು ಕಡೆ ಮಾಡಿ ಆ ಹಣ ನಾವೆಲ್ಲರೂ ಹಂಚ್ಕೊತಾ ಮತ್ತು ಎತ್ತಿನ ಗಾಡೀಲಿ ಕರ್ಕೊಂಡು ಹೋಗೋದು ಅವ್ರನ್ನ. ಈ ಥರ ಒಂದಷ್ಟು ಕೆಲಸಗಳು, ಈ ಪರಂಪರೆಗಳನ್ನು ಉಳಿಸ್ಕೊಂಡ್ರೆ ನಾವು ಕಾಡನ್ನು ಹೊರಗಡೆಯಿಂದ ನೋಡಿ ಒಂದು ಆನಂದ ಪಡೋದ್ರಿಂದ. ಮತ್ತು ಇವು ನಾವು ಆಟ ಆಡಬೇಕಾಗಿರೋದು ಹಸು